ಇನ್ನು ಮೂಡಾ ತನಿಖೆಯನ್ನ ಮರೆಮಾಚೋದಕ್ಕೆ ಮುಖ್ಯಮಂತ್ರಿಗಳ ಹಿಂಬಾಲಕರ ಹುನ್ನಾರ ಇದು ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಕಾಂಗ್ರೆಸ್ನಲ್ಲೇ ಸಿಎಂ ಕುರ್ಚಿಗೆ ರನ್ನಿಂಗ್ ರೇಸ್ ಆರಂಭ ಆಗಿದೆ. ಈಗ 100 ಮೀಟರ್ ರನ್ನಿಂಗ್ ರೇಸ್ ಆರಂಭಿಸಿದ್ದಾರೆ. 5 ಗ್ಯಾರಂಟಿಯ ಜೊತೆಗೆ ಈಗ ತಿಂಡಿ ಭಾಗ್ಯ ಫ್ರೀ ಇದೆ. ಕಾಂಗ್ರೆಸ್ ಪಕ್ಷದಲ್ಲೇ ಸಿಎಂ ನಾನಾಗಬೇಕು, ಮತ್ತೊಬ್ಬರಾಗಬೇಕು ಅನ್ನುವಂಥ ನಿಟ್ಟಲ್ಲಿ ಹಲವು ಮಂದಿ ರೆಡಿ ಆಗಿದ್ದಾರೆ ಅಂತಾನೂ ಕೂಡ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ, ಮೂಡಾ ಕೇಸು ಇದನ್ನ ಮರೆಮಾಚಬೇಕು ಅನ್ನೋ ದೃಷ್ಟಿಯಿಂದ ಅವರ ಬೆಂಬಲಿಗರು ಈ ಐಡಿಯಾ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ 10 ವರ್ಷದಿಂದ ಇಲ್ದಿದ್ದು ಈಗ ಏಕಾಏಕಿ ಬಂದಿದೆ ಅಂತ ಹೇಳಿದ್ರೆ ಇದು ಕಾಂಗ್ರೆಸ್ಸಿನ ಹುನ್ನಾರ ಅಂತ ನನಗನ್ನಿಸ್ತಾ ಇದೆ. ಅಭಿವೃದ್ಧಿನೇ ಮಾಡಿಲ್ಲ, ನಿಮ್ಮ ಆತ್ಮಸಾಕ್ಷಿ ಮುಟ್ಕೊಂಡು ಅಭಿವೃದ್ಧಿ ಮಾಡಿಲ್ಲ. ಈಗ ಈ ಮೂಡಾ ಹಗರಣದ ಒಂದು ಮುಚ್ಚಾಕೋದಕ್ಕೆ ನೀವು ಇಲ್ಲ ಸಲ್ಲದ ಕಸರತ್ತುಗಳನ್ನು ಮಾಡ್ತಾ ಇದ್ದೀರ. ನೋಡಿ, ಫಸ್ಟು BJPಯವ್ರನ್ನೆಲ್ಲ ನೀವು ಟೀಕೆ ಮಾಡೋದು, ನಿಮ್ಮ ಪಾರ್ಟಿಯವ್ರನ್ನ ಟೀಕೆ ಮಾಡಿ. ರಾಜಾರೋಷವಾಗಿ ಮುಖ್ಯಮಂತ್ರಿ ಪದವಿಗೆ ರನ್ನಿಂಗ್ ರೇಸ್ ಓಡ್ತಾ ಇದ್ದಾರೆ. 100 ಮೀಟರ್ಸ್ ಇಷ್ಟು ದಿನದಿಂದ 400 ಮೀಟರ್ಸ್ ಓಡ್ತಾ ಇದ್ರು. ಇವಾಗ 100 ಮೀಟರ್ಸ್ ರನ್ನಿಂಗ್ ರೇಸು. ಯಾರು ಮೊದಲು ಅಂತೇಳಿ. ಈಗ ನಿಮ್ಮ ಬೆಂಬಲಿಗರೆ ಯಾರು ನಿಮ್ಮ ಬಂಡೆ ಅಂತ ನಿಲ್ತೀರಿ, ನಿಮ್ಮ ಜೊತೆ ನಿಲ್ತೀರಿ ಅಂತ ಹೇಳಿದಂಥವ್ರು, ನಾನು ಮುಖ್ಯಮಂತ್ರಿ ಎಲ್ಲರೂ ಪ್ರತಿಯೊಬ್ಬರೂ ಕೂಡ ತಿಂಡಿ ಕಾಫಿ ಏನು ಫ್ರೀ. ಈ 5 ಫ್ರೀನಲ್ಲಿ ಇದು ಒಂದು ಫ್ರೀ. ತಿಂಡಿ ಭಾಗ್ಯನೂ ಫ್ರೀ ಮಾಡ್ಕೊಂಡಿದ್ದಾರೆ ಎಲ್ಲ ಮಂತ್ರಿಗಳಿಗೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂದ್ರೆ ಮುಗೀತು, ಮುಖ್ಯಮಂತ್ರಿನ ಇಳಿಸುವಂತ ಮೀಟಿಂಗ್ ಅದು. ರಾತ್ರಿ ಡಿನ್ನರ್ ಏನಾನ ಮಾಡಿದ್ರೆ ಅದು ಗ್ಯಾರಂಟಿ. ಏನೋ ಸ್ಕೆಚ್ ಹಾಕಿರ್ತಾರೆ ಇವರು, ಬೀಳ್ಸಕ್ಕೆ ಏನೋ ಸ್ಕೆಚ್ ಹಾಕಿರ್ತಾರೆ. ಈ ತರ ನಿಮ್ಮ ಪಾರ್ಟಿಯಲ್ಲೇ ದೊಡ್ಡ ಒಡಕು ಇವತ್ತು ಬಂದಿದೆ. ಈ ಸರ್ಕಾರ ಎಷ್ಟು ದಿನ ಇರ್ತದೋ ಗೊತ್ತಿಲ್ಲ. ಅವ್ರ ಪಾರ್ಟಿ ಹೇಳೋ ರೀತಿ CM ಇನ್ನೇನು ಈ ಒಂದು 10-15 ದಿನದಲ್ಲಿ CM ಬದಲಾವಣೆ ಆಗ್ಬೋದು ಅಂತ ಅವ್ರ ಪಾರ್ಟಿಯಲ್ಲೇ ದೊಡ್ಡ ರೂಮರ್ಸ್. ಈಗ ಯಾಕೆ ಮಾಡ್ತಾರೆ?